ಹಾಯ್ ವೀಕ್ಷಕರೇ, ಶ್ರೀಮಾತ್ರೆ ಪ್ಯೂರ್ಲಿ ಹೋಮ್ ಮೇಡ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ನೋಡಿ. ವೀಕ್ಷಕರೇ, ಮನೆಯಲ್ಲೇ ಆನಿಯನ್ ಪಕೋಡ ಮಾಡಿಕೊಳ್ಳುವ ವಿಧಾನ, ಬೇಕಾಗುವ ಸಾಮಗ್ರಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಅರ್ಥವಾಗುತ್ತದೆ. ಆನಿಯನ್ ಪಕೋಡ ಮಾಡೋದಕ್ಕೆ ಏನೇನು ಬೇಕು ಅಂತ ಸಾಮಗ್ರಿ ಐಟಮ್ಸ್ ಹೇಳುತ್ತೇನೆ ನೋಡಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅಜ್ವಾನ, ಓಂ ಕಾಳು, ಸಬ್ಬಾಕ್ಷಿ ಸೊಪ್ಪು, ಜೀರಿಗೆ, ಉಪ್ಪು, ಹಸಿಮೆಣಸಿನಕಾಯಿ, ಕರಿಬೇವು, ಕಡಲೆ ಹಿಟ್ಟು ಇಷ್ಟು ಬೇಕಾಗುತ್ತದೆ. ಸ್ವಲ್ಪ ಸೋಡಾ ಪುಡಿ. ಯಾವ ರೀತಿ ಮಾಡಬೇಕೆಂದು ತೋರಿಸ್ತದೆ ನೋಡಿ ವೀಕ್ಷಕರೇ. ಇದರಲ್ಲಿ ಹಸಿಮೆಣಸಿನಕಾಯಿ, ಕರಿಬೇವು ಹಾಕಿದ್ದೇನೆ. 1 ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ಪೇಸ್ಟ್ ತರ ಮಾಡಿಕೊಳ್ಳಬೇಕು ನೋಡಿ. ಸ್ವಲ್ಪ ತರಿಯಾಗಿ ನೋಡಿ ವೀಕ್ಷಕರು. ಕಡಲೆ ಹಿಟ್ಟು, ಉಪ್ಪು ಹಾಕಿಕೊಂಡಿದ್ದೇನೆ, ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ. ಸೋಡಾ ಪುಡಿ ಸ್ವಲ್ಪ ಮತ್ತೆ ನೋಡಿ, ಹಸಿಮೆಣಸಿನಕಾಯಿ, ಕರಿಬೇವು, ಜೀರಿಗೆ ಈ ರೀತಿಯಾಗಿ ತರಿಯಾಗಿ ಮಾಡಿಕೊಳ್ಳಬೇಕು. ಕಲಿಸುವುದು ಯಾವ ರೀತಿ ಎಂದು ತೋರಿಸುತ್ತೇನೆ ನೋಡಿ. ಎಣ್ಣೆ ಹೀಟ್ ಆಗೋದಕ್ಕೆ ಕಾಯೋದಕ್ಕೆ ಇಟ್ಟಿದ್ದೇನೆ. ಅದು ಕಾಯೋದ್ರ ಒಳಗಾಗಿ ನೋಡಿ, ಎಣ್ಣೆ ಕಾಯೋದ್ರ ಒಳಗಾಗಿ ಇದು ಹಸಿಮೆಣಸಿನಕಾಯಿ, ಜೀರಿಗೆ ಹಾಕಿ, ಕರಿಬೇವು ಹಾಕಿ ಪೇಸ್ಟ್ ಮಾಡಿದ್ವಲ್ಲ, ತರಿಯಾಗಿ ಇದು ಇಟ್ಟು, ಉಪ್ಪು, ಸೋಡಾ, ಅಜ್ವಾನ ನೋಡಿ, ಅಜ್ವಾನ ಕೂಡ ಇದೆ, ಹಾಕಿ ಎಲ್ಲದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೀರು ಹಾಕಬಾರದು ಫಸ್ಟಿಗೆ ನೋಡಿ. ಈ ರೀತಿಯಾಗಿ ಎಲ್ಲದನ್ನು ಚೆನ್ನಾಗಿ ಕಲಿಸಿಕೊಳ್ಳಬೇಕು ಹದವಾಗಿ. ಈ ರೀತಿಯಾಗಿ ಚೆನ್ನಾಗಿ ಕಲಿಸಿಕೊಂಡು ಸ್ವಲ್ಪ ನೀರು ಹಾಕಿಕೊಳ್ಳಬೇಕು. ತೋರಿಸುತ್ತೇನೆ ಅದು ಯಾವ ರೀತಿಯಾಗಿ ನೀರು ಹಾಕಿಕೊಳ್ಳಬೇಕೆಂಬುದು ಸಹ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಕಲಿಸಿಕೊಂಡ ನಂತರ ಸ್ವಲ್ಪವೇ ವಾಟರ್ ನೋಡಿ, ಈ ರೀತಿಯಾಗಿ ಸ್ವಲ್ಪವಾಗಿ ಈ ರೀತಿಯಾಗಿ ಚೆನ್ನಾಗಿ ನಾದಿಕೊಳ್ಳಬೇಕು. ಜಾಸ್ತಿ ನೀರು ಹಾಕಿದರೂ ಕ್ರಿಸ್ಪಿಯಾಗಿ ಬರುವುದಿಲ್ಲ ಪಕೋಡ. ಸಬ್ಬಾಕ್ಷಿ ಸೊಪ್ಪು ಇಲ್ಲ ಎಂದಾದರೂ ಸಹ ಮೆಂತ್ಯ ಸೊಪ್ಪನ್ನು ಸಹ ಹಾಕಿಕೊಳ್ಳಬಹುದು. ಇದಕ್ಕೆ ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿ ಚೆನ್ನಾಗಿ ಬರಬೇಕು. ಈ ರೀತಿಯಾಗಿ ನೋಡಿ. ಸ್ವಲ್ಪ ಟೀ ಗ್ಲಾಸ್ ಅಷ್ಟು ವಾಟರ್ ಆದ್ರೆ ಸರಿ ಹೋಗುತ್ತದೆ. ಅದಕ್ಕೂ ಇನ್ನೂ ಕಡಿಮೆ ಬೇಕಾಗುತ್ತದೆ ನೋಡಿ. ಈ ರೀತಿಯಾಗಿ ಮೆಣಸಿನಕಾಯಿ ಹಾಗೆ ಹಾಕುವುದರಿಂದ ಅಲ್ಲಲ್ಲಿ ಸಿಗುತ್ತದೆ. ಈ ರೀತಿ ಹಾಕಿದ್ರೆ ಎಲ್ಲಾ ಕಡೆ ಮಿಕ್ಸ್ ಆಗುತ್ತದೆ ಚೆನ್ನಾಗಿ. ಇದಕ್ಕೆ ಕಾದಿರುವ ಎಣ್ಣೆಯನ್ನು ಸ್ವಲ್ಪ ಹಾಕಿಕೊಳ್ಳುತ್ತೇನೆ ನೋಡಿ ವೀಕ್ಷಕರು. ಇದು ಕಾದಿದೆ ಎಣ್ಣೆ. ಇದನ್ನ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಇದರಲ್ಲಿ ಹಾಕಿಕೊಳ್ಳಬೇಕು. ಈ ರೀತಿಯಾಗಿ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಕಾದಿರುವ ಎಣ್ಣೆಯನ್ನು ಹಾಕಿಕೊಂಡು ಇಷ್ಟು ಗಟ್ಟಿ ಬಂದರೆ ಸಾಕು. ಇದಕ್ಕಿಂತ ಸ್ವಲ್ಪ ನೀರು ಜಾಸ್ತಿ ಹಾಕಿಕೊಂಡರೂ ಆ ಎಣ್ಣೆಯನ್ನು ಜಾಸ್ತಿ ಹಿಡಿದುಕೊಳ್ಳುತ್ತದೆ. ಆಯಿಲ್ ಜಾಸ್ತಿ ತಗೊಳ್ಳುತ್ತದೆ. ಇದು ಇಷ್ಟು ಗಟ್ಟಿ ಆದ್ರೆ ಸಾಕು ನೋಡಿ. ಕ್ರಿಸ್ಪಿಯಾಗಿ ಬರುತ್ತದೆ ಈ ರೀತಿ ಮಾಡುವುದರಿಂದ. ಸಾಕು ಇಷ್ಟು ನೋಡಿ, ಇಷ್ಟು ಗಟ್ಟಿ ಆದ್ರೆ ಸಾಕು. ಇಷ್ಟು ನೋಡಿ, ಇಷ್ಟು ಗಟ್ಟಿ ಆದ್ರೆ ಸಾಕು ನೋಡಿ. ಎಣ್ಣೆ ಕಾದಿದೆ. ಕಲಸಿಟ್ಟಿರುವಂತ ಹಿಟ್ಟನ್ನು ಹಾಕುತ್ತೇನೆ. ಈ ರೀತಿಯಾಗಿ ಹಾಕಿದ ತಕ್ಷಣ ಮೇಲೆ ಬರಬೇಕು.
ಇದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳಬೇಕು. ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿಕೊಳ್ಳಬೇಕು. ಎಣ್ಣೆ ಎಲ್ಲ ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಹಾಕಿ, ಸ್ವಲ್ಪ ಮಧ್ಯದಲ್ಲಿ ಹೈ ಫ್ಲೇಮಲ್ಲಿ ಮಾಡಿಕೊಳ್ಳಿ. ಇವಾಗ ಹೈ ಫ್ಲೇಮಲ್ಲಿ ಮಾಡಿಕೊಳ್ಳಬೇಕು. ಈ ರೀತಿ ಬಂದಾದ ಮೇಲೆ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿಕೊಳ್ಳಬೇಕು. ನೋಡಿ ವೀಕ್ಷಕ, 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡಾಗ ಗೋಲ್ಡನ್ ಬ್ರೌನ್ ನೋಡಿ ವೀಕ್ಷಕ, ಈ ಕಲರ್ ಬರಬೇಕು. ಈ ಕಲರ್ ಬಂದಾಗ ಮಾತ್ರ ತೆಗೆದುಕೊಂಡರೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಇರುತ್ತದೆ, ರುಚಿಕರವಾಗಿ. ಇಲ್ಲೇ ನೋಡಿ ಚೆನ್ನಾಗಿ ಸೌಂಡ್ ಬರ್ತಾ ಇದೆ. ಈ ರೀತಿ ತೆಗೆದುಕೊಳ್ಳಬೇಕು. ಈಗ ಸೈಡ್ ಇಂದ ತೆಗೆದುಕೊಳ್ಳಬೇಕು. ಯಾವಾಗಲೂ ಎಣ್ಣೆಯಿಂದ ತೆಗೆದುಕೊಳ್ಳುವಾಗ ಸ್ಟ್ರೈಟ್ ಆಗಿ ಎತ್ತಿಕೊಳ್ಳಬಾರ್ದು. ಈ ಸೈಡ್ ಇಂದ ಎತ್ತಿಕೊಂಡಾಗ ಎಣ್ಣೆ ಸಹ ತೆಗೆಯುತ್ತದೆ. ಸ್ಪೂನಲ್ಲೂ ಸಹ ಎಣ್ಣೆ ಬರುವುದಿಲ್ಲ ಅವಾಗ. ಈ ರೀತಿಯಾಗಿ ಎತ್ತಿಕೊಂಡಾಗ ಮಾತ್ರ ಚೆನ್ನಾಗಿ ನೋಡಿ, ಪ್ಲೇಟಲ್ಲಿ ಸಹ ಎಣ್ಣೆ ಕಾಣುವುದಿಲ್ಲ. 1 ಸೆಕೆಂಡ್ 2 ಸೆಕೆಂಡ್ ಅಥವಾ 1 ಸೆಕೆಂಡ್ ಈ ರೀತಿ ಹಿಡಿದುಕೊಂಡು ತೆಗೆದುಕೊಳ್ಳಬೇಕು. ನೋಡಿ ವೀಕ್ಷಕರು, ಎಷ್ಟು ಕ್ರಿಸಿಪಿಯಾಗಿ ಬಂದಿದೆ ನೋಡಿ. ಕೈಯಲ್ಲಿ ನೋಡಿದ್ರೆ ನೋಡಿ, ಸ್ಪೈಸಿ ಕ್ರಿಸ್ಪಿಯಾಗಿರುವಂಥ ಆನಿಯನ್ ಪಕೋಡ ಮನೆಯಲ್ಲೇ ಆರಾಮಾಗಿ ಮಾಡಿಕೊಳ್ಳಬಹುದು. ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮ್ಯಾಚ್ ಆಗುವಂತಹದ್ದು. ಅದರ ಜೊತೆ ಅವಲಕ್ಕಿ, ಮಂಡಕ್ಕಿ ಒಗ್ಗರಣೆ, ಉಪ್ಪಿಟ್ಟಿಗೂ ಮ್ಯಾಚ್ ಆಗುತ್ತದೆ. ಥ್ಯಾಂಕ್ ಯು ವ್ಯೂವರ್ಸ್.